ರಾಯಚೂರು ನಗರದ ಗಣೇಶ ಕಾಲೋನಿಯ ಈಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಜಾಗರಣೆಯ ಅಂಗವಾಗಿ ಸಪ್ತ ಸ್ವರಗಳ ಸಂಗೀತ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ಕಲಾವಿದ ಶರಣಪ್ಪ ಗೋನಾಳ್ ಹಾಗೂ ಪ್ರತಿಭಾ ಗೋನಾಳ್ ಅವರ ತಂಡದಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. ವಚನ ಗಾಯಕ ಸುಗುರೇಶ್ ಅಸ್ಕಿಹಾಳ್ ಹಾಗೂ ವಿಜಯಕುಮಾರ್ ದಿನ್ನೆಯವರು ತಮ್ಮ ಸಂಗೀತವನ್ನು ಪ್ರಸ್ತುತಪಡಿಸಿದರು. ಇವರಿಗೆ ವೀರೇಂದ್ರ ಕುರುಡಿ, ಸೇತು ಮಾಧವ್ ಕೆರೂರು ಹಾಗೂ ಸಣ್ಣ ಬೂದ್ಯಪ್ಪ ಸುಂಕೇಶ್ವರಾಳ್ ಅವರು ವಾದ್ಯಗಳ ಸಾಥ್ ನೀಡಿದರು. ನಂತರ ಮಾತನಾಡಿದ ಸಿಎಂ ಪಾಟೀಲರು, ಮಹಾಶಿವರಾತ್ರಿ ಎಂದರೆ ಇದು ಶಿವ ಪಾರ್ವತಿಯರ ರಾತ್ರಿ, ಕೈಲಾಸದ ಮುಖ್ಯ ದ್ವಾರವೇ ಇಂದು ತೆರೆದಿರುತ್ತದೆ ಎಂದು ಪುರಾಣ ಪುಣ್ಯ ಕಥೆಗಳಲ್ಲಿ ಕೇಳಿದ್ದೇವೆ. ಆದ ಕಾರಣ ಮಹಾಜಾಗರಣೆ ಎಂದು ಸಪ್ತ ಸ್ವರಗಳ ಸಂಗೀತ ಆಲಿಸಿ ಬದುಕಿನಲ್ಲಿ ಆರೋಗ್ಯ ನೆಮ್ಮದಿಯನ್ನ ಕಾಣಬಹುದೆಂದು ಪ್ರತಿ ವರ್ಷವೂ ಸಮಿತಿಯು ಬಡಾವಣೆಯ ಸದ್ಭಕ್ತರ ಸಹಕಾರದೊಂದಿಗೆ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಗುರುಸಿದ್ದಯ್ಯ ಸ್ವಾಮಿ ಹಿರೇಮಠ, ನಾಗಯ್ಯ ಸ್ವಾಮಿ ಅರ್ಚಕರು, ಯಾಪಲ್ದಿನ್ನಿ ಉದಯಕುಮಾರ್, ತಿಮ್ಮಯ್ಯ ಶೆಟ್ಟಿ ಗಾರಲ್ದಿನ್ನಿ ಸೇರಿದಂತೆ ದೇವಸ್ಥಾನ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು.